net worth farm properties, which has been presented, conceptualized and organized by amoebafarms.com and supported by Association of All India Expensive Tree Growers and Plantations Association and Karnataka State Sandalwood and Vanakrishi Growers Association. Ellarigu saha National Conference on Expensive Tree Plantations and High Net Worth Farm Properties ಈ ಕಾನ್ಫರೆನ್ಸ್ ಹಾಗೂ ಪತ್ರಿಕಾಗೋಷ್ಠಿ ಸಮಾರಂಭಕ್ಕೆ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. amoebafarms.com, they're revolutionizing the farmland into a structured wealth. ಒಬ್ಬರ ಹತ್ರ ಒಂದು farmland ಇರುತ್ತೆ, ಆದರೆ they'll be suffering from the inconsistent returns. ಯಾಕಂದ್ರೆ ಅಲ್ಲಿ ಯಾವ ರೀತಿಯ ಬೆಳೆಯನ್ನ ಬೆಳಿಬೇಕು ಅಥವಾ ಆ ಪ್ರಾಪರ್ಟಿನ ಹೇಗೆ ಡೆವಲಪ್ ಮಾಡಬೇಕು ಅನ್ನುವಷ್ಟು ಅವರಿಗೆ ಜ್ಞಾನ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇಂಥ ಪ್ಲಾಟ್ಫಾರ್ಮ್ ದೇ ರೆವಲ್ಯೂಷನೈಸಿಂಗ್ ದ ಹೋಲ್ ಫಾರ್ಮ್ ಲ್ಯಾಂಡ್ ಇನ್ ಟು ಅ ಸ್ಟ್ರಕ್ಚರ್ಡ್ ವೆಲ್ತ್. ಸ್ಟ್ರಕ್ಚರ್ಡ್ ವೆಲ್ತ್ ಅಂದರೆ ರೆಗ್ಯುಲರ್ ಆಗೂ ಕೂಡ ಆ ಓನರಿಗೆ ಅಥವಾ ಆ ಪ್ರಾಪರ್ಟಿ ಯಾರ ಹತ್ರ ಇರುತ್ತೆ ಅದನ್ನ ಡೆವಲಪ್ ಮಾಡಿರೋರಿಗೆ ರೆಗ್ಯುಲರ್ ಆಗಿ ರೆವೆನ್ಯೂ ಬರಬೇಕು. ಅಂಡ್ ಆಲ್ಸೋ ಇಟ್ ಶುಡ್ ಕ್ರಿಯೇಟ್ ಅ ಲಾಂಗ್ ಟರ್ಮ್ ವೆಲ್ತ್. Has always been a symbol of pride and prosperity. But for the first time, there's a new chapter being written in this story. One that goes beyond apartments, villas, and commercial spaces. Imagine a platform that connects buyers, builders, legal experts, architects, and ROI managers all under one roof. A platform that transforms farmlands into futuristic, sustainable, and profitable assets. A platform that gives you verified opportunities, complete transparency, and long-term value creation. This is not just real estate. This is the future of wealth and nature together. Presenting India's first real estate marketplace for farmlands, amoebafarms.com. We wanted to unlock the potential of farmland by making it accessible and trustworthy, gaining buyer confidence and adapting tech in rural areas where the biggest hurdles. Unused land is wasted potential. ಬನ್ನಿ ವೇದಿಕೆ ಮೇಲೆ ಬರಮಾಡ್ಕೋಣ. ಡಾಕ್ಟರ್ ಧರ್ಮರಾಜನ್, who is the principal scientist agronomy, who is associated with ICAR. Dr. ಧರ್ಮರಾಜನ್, sir, ಸ್ವಾಗತ ತಮಗೆ. Manish Shodaya of Farmland Rainwater Harvesting Systems Private Limited. ವಿಜಯ್ ಅವರು ದಯಮಾಡಿ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. The experts and partners, they're all here, lighting the ceremonial lamp and marking a great beginning to today's event. That's why, ladies and gentlemen, they say coming together is the beginning, keeping together is the progress, but the real success. It's all about collaboration. We have such wonderful experts from various fields of expertise here. They've all joined us. They're all an integral part. They're all the backbone. ದೇಶ ಈಡೇರಬೇಕಾದ್ರೆ ಅದು ಒಬ್ಬರಿಂದ ಸಾಧ್ಯವಾಗುವಂಥದ್ದಲ್ಲ. ಉಪಸ್ಥಿತರಿರುವಂತಹ ಡಿ ಟೆರಾ ಹೀಲ್ಡ್ ಪ್ರೈವೇಟ್ ಲಿಮಿಟೆಡ್ ನ amoebafarms.com ಎಂಬ ಇ-ಕಾಮರ್ಸ್ ವೆಬ್ ಪೋರ್ಟಲ್ಗೆ ಕರ್ನಾಟಕ ರಾಜ್ಯದ ಗ್ರಾಮೀಣ ಭಾಗದ ಎಲ್ಲ ಪಿನ್ ಕೋಡ್ಗಳಲ್ಲಿ ಒಂದು ವರ್ಷಕ್ಕೆ ಸುಮಾರು 8ರಿಂದ 10,000 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ವಾಣಿಜ್ಯ, ನಿತ್ಯ ಆದಾಯ, ವಾರ್ಷಿಕ ಆದಾಯ ಮತ್ತು ದೂರದೃಷ್ಟಿ ಆದಾಯಗಳನ್ನು ಉತ್ಪತ್ತಿ ಮಾಡುವ AI ತಂತ್ರಜ್ಞಾನ, ಜೀವನ ಶೈಲಿ, ಸುಂದರವಾದ ಸುಭದ್ರ ರೀತಿಯ ಸ್ಥಿರಾಸ್ತಿಗಳನ್ನು ಅಭಿವೃದ್ಧಿಪಡಿಸಲು ಭಾರತ ದೇಶಾದ್ಯಂತ ಹಸಿರು ಕ್ರಾಂತಿ, ಸ್ವಯಂ ಉದ್ಯೋಗ, ಕಾರ್ಬನ್ ಕ್ರೆಡಿಟ್ ಅಂತಹ ರಾಷ್ಟ್ರಮಟ್ಟದ ಯೋಜನೆಗಳಿಗೆ ಪೂರಕವಾಗಿ amoebafarms.comನ ಜೊತೆ ಒಪ್ಪಂದ ಮಾಡಿಕೊಂಡಿರುವಂತಹ ಸಂಸ್ಥೆಗಳ ಪೈಕಿ ಒಂದು ಜಮೀನು ಕಾನೂನು ಅಭಿಪ್ರಾಯ ನೀಡುವ ಆ ಜಮೀನಿನ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನು ಅಭಿಪ್ರಾಯ ನೀಡುವಂತಹ ಪ್ರತಿಷ್ಠಿತ ಸಂಸ್ಥೆ CSK ಲೀಗಲ್ ಲಾ ಫರ್ಮ್ನ ಪಾಲುದಾರರಾದ ಅಡ್ವೊಕೇಟ್ ಶ್ರೀ ಸಂತೋಷ್ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಧನ್ಯವಾದಗಳು.
amoebafarms.com ಎಂಬುವ ಇ ಕಾಮರ್ಸ್ ವೆಬ್ ಪೋರ್ಟಲ್ ಅನ್ನು ನಾವೀಗ ಈ ಒಂದು ವೇದಿಕೆಯ ಮುಖಾಂತರ ಸಾರ್ವಜನಿಕರಿಗೆ ನಾವು ಸಮರ್ಪಿಸುತ್ತಿದ್ದೇವೆ. ಇದರ ಉದ್ದೇಶ amoebafarms.com ಎಂಬುವ ಇ ಕಾಮರ್ಸ್ ವೆಬ್ ಪೋರ್ಟಲ್ ಇದು ಒಂದು ವೇದಿಕೆ. ಅಂದರೆ ಜಮೀನಿನಲ್ಲಿರುವಂತಹ ಫಾರ್ಮ್ ಪ್ರಾಪರ್ಟಿಗಳನ್ನು ಅವರಿಗೆ ಇಷ್ಟ ಬಂದಂತಹ ಬೆಲೆಗಳು ಮತ್ತೆ ಅವರಿಗೆ ಇಷ್ಟ ಬಂದಂತಹ ಲೈಫ್ ಸ್ಟೈಲ್ನಲ್ಲಿ ಇರುವಂತಹ ಪ್ರಾಪರ್ಟಿಗಳನ್ನು ಕೊಂಡುಕೊಳ್ಳುವುದಕ್ಕೆ ಇದೊಂದು ಬಹುದೊಡ್ಡ ವೇದಿಕೆ. ಇದನ್ನು ನಾವು ವರ್ಲ್ಡ್ ವೈಡ್ ಈ ಒಂದು ಅಮೀಬಾ ಫಾರ್ಮ್ ಅನ್ನು ತಗೊಂಡೋಗೋದಕ್ಕೋಸ್ಕರ ಈಗ ಮೊದಲನೆಯದಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಒಂದು ಅಮೀಬಾ ಫಾರ್ಮ್ನಲ್ಲಿ ಮಾರಾಟಗಾರರು, ಕ್ರಯದಾರರು, ಪರಿಣಿತರು, ಬಿಲ್ಡರ್ಗಳು ಮತ್ತು ಎಲ್ಲ ರೀತಿಯ ಸ್ಥಳೀಯ ಪಾಲುದಾರರು, ಅಂದರೆ ನಮ್ಮ ಇಷ್ಟು ದಿನ ಏನು ಏಜೆಂಟ್ ಅಂತ ಹೇಳ್ತಾ ಇದ್ರಿ, ಅವರು ಇನ್ನು ಮುಂದಗಡೆ ಪಾಲುದಾರರು ಅಂತ ನಾವು ಈ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೀಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದಗಡೆ 9860 ಪಿನ್ ಕೋಡ್ಗಳಲ್ಲಿಯೂ ಸಹ ಸುಮಾರು 10 ಪ್ರಾಪರ್ಟಿಗಳನ್ನು ಗುರುತಿಸಿ ಅಂತಹ ಪ್ರಾಪರ್ಟಿಗಳನ್ನು ROI ಇರುವಂತಹದ್ದು, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇರುವಂತಹ ಪ್ರಾಪರ್ಟಿಗಳನ್ನು ಅಭಿವೃದ್ಧಿಪಡಿಸಿ ಸುಂದರವಾಗಿ ಸುಭದ್ರವಾಗಿ ಆ ಪ್ರಾಪರ್ಟಿಗಳನ್ನು ಗ್ರಾಹಕರಿಗೆ ವಿತರಿಸುವುದು ಈ ಒಂದು amoebafarms.com ನ ಮೂಲ ಉದ್ದೇಶ ಆಗಿರುತ್ತದೆ. ಅದಕ್ಕೆ ಬೇಕಾಗಿರುವಂತಹ ಪ್ರತಿಷ್ಠಿತ ಕಂಪನಿಗಳು, ಉದಾಹರಣೆಗೆ ನಮ್ಮ ಒಂದು ರಾಕ್ಲೈನ್ ಹ್ಯಾಬಿಟೇಟ್ ಸಂಸ್ಥೆಯ ಮುಖ್ಯಸ್ಥರಾದ ರಾಕ್ಲೈನ್ ಸಾಹೇಬರು, ಅವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವರು ಎಕ್ಸ್ಕ್ಲೂಸಿವ್ ಆಗಿ ಕರ್ನಾಟಕ ರಾಜ್ಯದಂತ ಈ ಒಂದು ಪ್ರಾಪರ್ಟಿಗಳನ್ನು ಅಭಿವೃದ್ಧಿಪಡಿಸಲು ಅವರ ಸಂಸ್ಥೆ ಮುಂದೆ ಬಂದಿದ್ದು, ಅವರು ಇವತ್ತು ಅವರು ಒಂದು ಕೈ ಜೋಡಿಸಿ ಒಂದು ಅಗ್ರಿಮೆಂಟ್ ಅನ್ನು ಸಹ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಂತ ವಿಶೇಷವಾದ ಹಾಗೂ ಹೈ ವ್ಯಾಲ್ಯೂ ಪ್ಲಾಂಟೇಶನ್ ಇರುವಂತಹ ಪ್ರಾಪರ್ಟಿಗಳನ್ನು ಸುಂದರವಾಗಿ ಅಭಿವೃದ್ಧಿಪಡಿಸಿ ಗ್ರಾಹಕರಿಗೆ ತಲುಪಿಸುವಂಥದ್ದು ನಮ್ಮ ಗುರಿಯಾಗಿರುತ್ತೆ. ಅಮೀಬಾ ಫಾರ್ಮ್ಗೆ ಜಾಯಿನ್ ಆಗಬೇಕಾಗಿರುವಂಥದ್ದು ಇದು ಒಂದು ಟೆಕ್. ನಾವೇನು ಯಾರನ್ನು ಜಾಯಿನ್ ಮಾಡಿ ಅನ್ನೋದಿಲ್ಲ, ಅದು ಅವರು ಮಾರಾಟಗಾರರು ಅದರಲ್ಲಿ ಹೋಗ್ಬೋದು, ಕ್ರಯದಾರರು ಅದರಲ್ಲೇ ಹೋಗ್ಬೋದು. ಇದರಲ್ಲಿ ಯಾರು ಮೀಡಿಯೇಟರ್ಗಳು ಇರೋದಿಲ್ಲ, ನೇರ ಇರುತ್ತೆ. ಇದು ಬಂದು ರಿಯಲ್ ಎಸ್ಟೇಟ್ ಪೋರ್ಟಲ್ ಅಲ್ಲ. ರಿಯಲ್ ಎಸ್ಟೇಟ್ ಪೋರ್ಟಲ್ ಅಂತ ಹೇಳಿದ್ರೆ ನಾನು ಎರಡು ರೀತಿ ಹೇಳ್ತೀನಿ. ಈಗ ರಿಯಲ್ ಎಸ್ಟೇಟ್ ಪೋರ್ಟಲ್ ನಾವೇನು ಅನ್ಕೊಳ್ತಾ ಇದ್ರೆ ಅವೆಲ್ಲ ಬಂದ್ಬಿಟ್ಟು ಆಡ್ ಏಜೆನ್ಸಿಗಳು, ಅವರ ಪ್ರಾಪರ್ಟಿಯನ್ನು ಆಡ್ ಕೊಡ್ಬೋದು ಅಷ್ಟೇ. ಇದು ಆಡ್ ಏಜೆನ್ಸಿ ಅಲ್ಲ, ಇದು ಲೈವ್ ಪ್ರಾಪರ್ಟಿಗಳನ್ನ ಇದರಲ್ಲಿ ಪ್ರಚಾರ ಮಾಡ್ತೀರಿ. ಅವರಿಗೆ ಈಗ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ, ಈಗ ನಿಮ್ಗೆ ಎಲ್ಲೋ ಒಂದು ಹೊರದೇಶದಲ್ಲಿರುವಂತ ಒಂದು ವಿಲ್ಲ ಈ ಒಂದು ನಮ್ಮ ಜಾಗದಲ್ಲಿ ಬೇಕಾದಾಗ ಡಿಜಿಟಲ್ ಪ್ರಾಪರ್ಟಿ ಆಗಿ ಅಮೀಬಾ ಫಾರ್ಮ್ ಅಲ್ಲಿ ಕಾಣುತ್ತೆ. ಅಂತ ಪ್ರಾಪರ್ಟಿ ಗ್ರಾಹಕರಿಗೆ ಕೇಳಿದಾಗ ಅದಕ್ಕೆ ಬೇಕಾಗಿರುವಂತಹ ಎಕ್ಸ್ಪರ್ಟ್ ಕಮಿಟಿ ನಮ್ಮ ಹಿಂದ್ಗಡೆ ಇದ್ದು ಅವುಗಳನ್ನ ಅವ್ರಿಗೆ ನಿಷ್ಕರ್ಷೆ ಮಾಡಿ, ಕಾನೂನಾತ್ಮಕ ದಾಖಲೆಗಳನ್ನ ಪರೀಕ್ಷೆ ಮಾಡಿ, ಮಣ್ಣಿನ ಪರೀಕ್ಷೆ ಮಾಡಿ, ಅದಕ್ಕೆ ಬೇಕಾಗಿರುವಂತಹ ವಿನ್ಯಾಸಗಳನ್ನ ಮಾಡಿ, ಅದಕ್ಕೆ ಬೇಕಾಗಿರುವಂತಹ ಕನ್ಸ್ಟ್ರಕ್ಷನ್ ಕಂಪನಿಗಳನ್ನ ಅವ್ರ ಜೊತೆ ಮೀಟ್ ಮಾಡಿ ಎಲ್ಲಾ ರೀತಿಯಲ್ಲೂ 360 ಡಿಗ್ರಿ ಇದನ್ನ ವಿವರವಾಗಿ ತಿಳ್ಕೊಂಡು ಎಲ್ಲಾ ರೀತಿಯಲ್ಲೂ ಇದಕ್ಕೆ ಬೇಕಾಗಿರುವಂತಹ ROIಗಳನ್ನು ಜನರೇಟ್ ಮಾಡುವಂತ ಪದ್ಧತಿಯಾಗಿರುತ್ತೆ. ನಮ್ಮ ಹೆಸರು ಶ್ರೀನಿವಾಸ ದಾಸಪ್ಪ ಅಂತ. amoebafarms.com ಈ ಒಂದು ಸಂಸ್ಥೆ ಒಂದು ಪ್ಲಾಟ್ಫಾರ್ಮ್ ಆಗಿ ಒಂದು ರೈತರಿಗೆ ಮತ್ತೆ ಒಂದು ಫಾರ್ಮ್ ಹೌಸ್, ಇವತ್ತಿನ ಒಂದು ಸಂದರ್ಭ ಯಾವ ರೀತಿ ಇದೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ದುಡ್ಡಿದೆ. ಇವತ್ತು ಆ ದುಡ್ಡನ್ನ ಯಾವ ರೀತಿ ಖರ್ಚು ಮಾಡಬೇಕು, ಯಾವ ರೀತಿ ಅದರಲ್ಲಿ ಸುಖಾನ ಅನುಭವಿಸಬೇಕು ಅನ್ನೋದನ್ನ ಒಂದು ಪ್ರಶ್ನೆ ಆಗಿದೆ. ಅಂದ್ರೆ ನನ್ನ ಸರ್ಕಲಲ್ಲಿ ಮತ್ತೆ ಸುಮಾರು ಜನ ಇದನ್ನ ನಾನು ಕೇಳ್ಪಟ್ಟಿದ್ದೀನಿ. ಒಂದು ಮನೆ ಕಟ್ಟಬೇಕು ಅಂದ್ರೆ ಎಲ್ಲಿ ಕಟ್ಟಬೇಕು, ಏನ್ ಮಾಡಬೇಕು ಅನ್ನೋದು ತುಂಬಾ ಈಗ ಯೋಚನೆ ಮಾಡೋದೇನಂದ್ರೆ, ಸಿಟಿ ಬೇಡಪ್ಪ, ನನಗೆಲ್ಲೋ ಒಂದ್ ಕಡೆ ಒಂದು ಹಳ್ಳಿ, ಎಲ್ಲ ಒಂದ್ ಕಡೆ ಒಂದು ಒಳ್ಳೆ ವಾತಾವರಣ ಇರುವಂತ ಒಂದು ಜಾಗದಲ್ಲಿ ನಾನು ಮನೆ ಕಟ್ಕೋಬೇಕು ಅನ್ನೋದು ತುಂಬಾ ಜನರ ಒಂದು ಆಸೆ ಇವತ್ತು. ಸೊ ಅಂತ ಒಂದು ಆಸೆನ ಪಡುವಂತ ಜನ ಜಾಸ್ತಿ ಇರೋವಾಗ ಅವ್ರು ಯಾವ ರೀತಿ ಇದನ್ನ ಕೇಟರಿಂಗ್ ಮಾಡಬೇಕು ಅನ್ನೋದೇ ಶ್ರೀನಿವಾಸ್ ಅವರ ಆಸೆ. ಸೊ ಇದನ್ನ ನನ್ನ ಹತ್ರ ಬಂದು ಹೇಳಿದಾಗ ನಾನು ಅದನ್ನ ಹುಡುಕ್ತಾ ಇದ್ದೆ. ನಾನು ಎಷ್ಟೋ ಜನ ಕೇಳ್ತಾರೆ. ಸೊ ಇದಕ್ಕೆ ನಾವು ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ರು ಶ್ರೀನಿವಾಸ್ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನನಗೂ ಆಸೆ ಆಯಿತು. ಸೊ ಅವರವರ ಅಭಿರುಚಿ ಇದ್ದಂಗೆ ಯಾರ್ಯಾರಿಗೆ ಯಾವ ಥರ ಅಭಿರುಚಿ ಇದೆ. ಸೊ ಎಷ್ಟೋ ಜನ ಫಾರ್ಮ್ ಹೌಸ್ ತಗೋಬೇಕು ಅಂದಾಗ ಜಾಗ ತಗೊಳ್ಳೋದಕ್ಕೆ ಎಷ್ಟೋ ಜನ ಹಿಂದೆ ಮುಂದೆ ದುಡ್ಡಿದ್ರು ತಗೊಳಕ್ ಭಯ ಬೀಳ್ತಾರೆ. ಲಿಟಿಗೇಷನ್ ಇರುತ್ತೆ, ಇಲ್ಲ ಯಾವ ರೀತಿ ಎಲ್ಲಿ ತಗೋಬೇಕು, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಒಂದ್ ವೇಳೆ ತಗೊಂಡ್ಮೇಲೆ ಅಲ್ಲಿ ಯಾವ ರೀತಿ ಮನೆ ಕಟ್ಟಬೇಕು, ಇಲ್ಲ ಯಾವ ರೀತಿ ಬೆಳೆ ಬೆಳಿಬೇಕು, ಯಾವ ರೀತಿ ಪ್ಲಾಂಟೇಶನ್ ಮಾಡಬೇಕು ಅನ್ನೋದು ಎಲ್ರಿಗೂ ಇದ್ದಂತ ಒಂದು ಯಕ್ಷ ಪ್ರಶ್ನೆ. ಅದನ್ನ ಶ್ರೀನಿವಾಸ್ ಅವರು ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಎಲ್ಲ ಸಮಸ್ಯೆಗಳಿಗೂ
ಫಿಂಗರ್ ಟಿಪ್ಸಲ್ಲಿ ಅದು ಒಂದೇ ಫಿಂಗರ್ ಟಿಪ್ಸಲ್ಲಿ ಎಲ್ಲ ಅವರಿಗೆ ಪರಿಹಾರ ಸಿಗುತ್ತೆ. ಅವರಿಗೆ ಬರೀ ಮನೆ ಕೊಟ್ಕೊಂಡು ವಾಸವಾಗಿರೋದು ಮಾತ್ರ ಅಲ್ಲ, ಅದರಲ್ಲಿ ರೆವಿನ್ಯೂ ಜನರೇಟ್ ಆಗೋದಂಗೆ ಹೆಂಗೆ ಕಮರ್ಷಿಯಲಿ ಅದನ್ನ ವಯಬಿಲಿಟಿನ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಅದನ್ನ ಒಂದು ಆಕ್ಸಿಜನ್ ಅನ್ನೋದಾಗ್ಬೋದು, ಯಾವುದೇ ಆಗ್ಬೋದು. ಸೊ ಅವರಿಗೆ ತುಂಬ ಮುಖ್ಯವಾಗಿ ಇಂಥ ಒಂದು ಮೆಂಟಾಲಿಟಿ ಇರೋರು ಯಾರಿಗೆ ಅಂದರೆ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ನಾವು ಆರೋಗ್ಯ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಕೋವಿಡ್ ಆದಮೇಲೆ ಎಲ್ಲರಿಗೂ ಗೊತ್ತಿದೆ ಅದು. ಸೊ ಒಂದು ಆರೋಗ್ಯದ ದೃಷ್ಟಿಯಿಂದ, ಎರಡನೇದು ಕಷ್ಟಪಟ್ಟು ವಾರ ಎಲ್ಲ ದುಡಿತೀವಿ, ಎಲ್ಲ ಒಂದು ವಾರ ವೀಕೆಂಡ್ಸ್ ಹೋಗ್ಬೇಕು, ಮಂತ್ ಎಂಡ್ ಎಲ್ಲ ಒಂದು ಕಾಲ ಕಳಿಬೇಕು, ಇಲ್ಲ ಮಕ್ಕಳಿಗೆ ಸ್ಕೂಲ್ ರಜೆ ಬಂದಾಗ ನಮ್ಮದೇ ಆದಂಥ ಒಂದು ಫಾರ್ಮ್ ಹೌಸ್ ಇರಬೇಕು, ಯಾವ ಥರ ಇರಬೇಕು, ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ವೆರೈಟೀಸ್ ಇದೆ ಅದು. ಸೊ ಅವ್ರದ್ದೇ ಆದಂಥ ಅಂದರೆ ರಿಯಲ್ ಎಸ್ಟೇಟ್ ಮತ್ತು ಇವೇ ಫಾರ್ಮ್ ಹೌಸ್ ಆಗ್ಬೋದು, ತುಂಬ ಇದೆ, ಎಷ್ಟೋ ಇದೆ ಆ ಥರ ಪ್ಲಾಟ್ಫಾರ್ಮ್ಸ್. ಬಟ್ ಇದು ತುಂಬ ವಿಭಿನ್ನವಾಗಿ ಶ್ರೀನಿವಾಸ್ ಅವರು ಯಾವುದೇ ಥರದ ತೊಂದರೆ ಇಲ್ಲದೆ, ಯಾರಿಗೂ ಕಷ್ಟ ಇಲ್ಲದೆ ಅವ್ರ ಮನೆ ಬಾಗಿಲಿಗೆ ಅವ್ರಿಗೆ ಇಷ್ಟವಾದಂಥದ್ದು ಅವ್ರಿಗೆ ಸಿಗುವಂಥ ಕೆಲಸಗಳು ಮಾಡೋದನ್ನ ಶ್ರೀನಿವಾಸ್ ಅವರು ಇದನ್ನ amoebofarms.com ಇಂದ ಎಲ್ರಿಗೂ ತಲುಪೋ ಥರ ಒಂದು ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. .com is one of the newest concepts in India, which looks to sort of cover an end-to-end solution towards farmland development, and with a focus predominantly on giving yield and benefit to the prospective owner. I think it's a very unique solution and an opportunity, and it's my pleasure to be associated with this organization. My name is Santosh. I'm a lawyer. amoebofarms.com ಅನ್ನೋದು ಒಂದು ಹೊಸ ಕಾನ್ಸೆಪ್ಟ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಸುಮಾರು ಜನ ಇವತ್ತು ಅವ್ರು ಜಮೀನು ಇಟ್ಕೊಂಡಿರ್ತಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ಜನ ಇವಾಗ IT ಫೀಲ್ಡ್ ಅಲ್ಲಿ ಇದ್ದವರೆಲ್ಲ ಈಗ ಜಮೀನುಗಳ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಈ ತರ ಒಂದು ಈ ವೇದಿಕೆ ಏನಿದೆ, ಪ್ಲಾಟ್ಫಾರ್ಮ್ ಅಂತ ಏನ್ ಕರಿತೀವಿ, ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಎಲ್ಲಾ ರೀತಿಯಾದಂಥ ಪರಿಣಿತರಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಇನ್ವೆಸ್ಟರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ, ನಿಮಗೆ ಎಲ್ಲಾ ರೀತಿಯಾದಂಥ ಸಹಕಾರ ಕೊಡುವಂತ ಒಂದು ಸಂಪೂರ್ಣವಾದ ಟೀಮೇ ಇದೆ. ನನ್ನ ಪ್ರಕಾರ ಇದು ಜಾಸ್ತಿ ಯಾರಿಗೂ ಉಪಯೋಗ ಆಗುತ್ತೆ ಅಂದ್ರೆ, ಒಂದು ಜಮೀನು ಇದ್ದು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರುವಂತವ್ರು, ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಇರೋಂಥವ್ರು, ಐಡಿಯಾ ಇಲ್ಲದೆ ಇರುವಂತವ್ರು, ಅಂತವ್ರಿಗೆ ಇದು ಬಹಳ ಒಂದು ಮುಖ್ಯವಾದಂತ ಒಂದು ವೇದಿಕೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ನನ್ನ ಹೆಸರು ಚೇತನ್ ಮಹೇಶ್ವರಪ್ಪ ಅಂತ ಹೇಳಿ. ನಮಸ್ಕಾರ, ನಾನು ಡಾಕ್ಟರ್ ಚಿದಾನಂದ್ ಅಂತ. ಈ amoeba.com ಅಥವಾ ಈ ಒಂದು ಕಾನ್ಸೆಪ್ಟ್ ಅಥವಾ ಪ್ಲಾಟ್ಫಾರ್ಮ್ ಏನಿದೆ, ಇದು ರೈತರಿಗೆ ಮತ್ತೆ ಈ ಡೆವಲಪರ್ಸ್ಗೆ ಮತ್ತೆ ಜಮೀನು ತಗೋಬೇಕು ಅಂತ ಆಸೆ ಇರುತ್ತಲ್ಲ, ಗುಂಗಲ್ಲಿ ಆಸೆ ಇರುತ್ತಲ್ಲ, ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ನನ್ನ ಜಮೀನು ಇವತ್ತು ನಾನು 1 ಎಕರೆಯಿಂದ 2 ಎಕರೆಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಯಾವ ಥರ ಇದನ್ನ ಪ್ರೊಜೆಕ್ಟ್ ಮಾಡ್ಬೋದು ಅವರು ಮಾಡೋಕ್ಕಾಗಲ್ಲ. ಬಟ್ ಅಮೀಬಾದವರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಆಮೇಲೆ ಆರ್ಕಿಟೆಕ್ಟ್ಸ್ ಇದ್ದಾರೆ, ಎಕೋ ಫ್ರೆಂಡ್ಲಿನವ್ರು ಇದ್ದಾರೆ, ಆಮೇಲೆ ಕೋಳಿ ಕುರಿ ಮೇಕೆ ಒಂದಕ್ಕೊಂದು ಪೂರಕ ಅಂತದಕ್ಕೆ ನಾವಿದ್ದೀವಿ. ಸೊ ಇದೆಲ್ಲದರ ಸೇರಿ ಪೂರಕವಾಗಿ ಇದು ನಾಟ್ ಸುಮ್ಮನೆ ಒಂದು ತೋರಿಕೆಗಲ್ಲ, ಇದು ಒಂದು ಸೈಂಟಿಫಿಕ್ ಆಗಿ, ಇದು ಒಂದು ಪ್ರಾಕ್ಟಿಕಲ್ ಆಗಿ ಮಾಡೋವಂಥ ಒಂದು ಪ್ರಾಜೆಕ್ಟ್. ಮತ್ತು ಇದು ಈವನ್ ನಮ್ಮ ರಿಟರ್ನ್ಸ್ ROI ಅಂತ ಏನು ಹೇಳ್ತೀರಿ, ನಾವು ಹಾಕಿದ ಬಂಡವಾಳಕ್ಕೆ ಬರೋವಂಥ ಲಾಭಾಂಶ ತುಂಬ ಹೆಚ್ಚಿನ ಮಟ್ಟದ್ದಾಗಿರುತ್ತೆ ಅಥವಾ ಹೆಚ್ಚಿನ ಪರ್ಸೆಂಟೇಜ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಜಿನೇನಿಟಿಗೋಸ್ಕರ ಎಲ್ಲರೂ ಇದ್ದಾರೆ. ಯಾಕೆಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಅಂಡರ್ ಒನ್ ರೂಫ್. ಹಾಗಾಗ್ಬಿಟ್ಟು ಇದರಲ್ಲಿ ಡೆವಲಪ್ಮೆಂಟ್ ಮಾಡಿಸೋದು ತುಂಬ ಈಸಿ ಆಗುತ್ತೆ. ಇನ್ವೆಸ್ಟ್ ಮಾಡೋರ್ಗೂ ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲೆ 25-30 ವರ್ಷ ಎಕ್ಸ್ಪರ್ಟ್ಗಳಿದ್ದಾರೆ ಎಲ್ಲ. ಹಾಗಾಗಿ ಇದು ಒಂದು ಕಾನ್ಫಿಡೆಂಟ್ ಆಗಿ ಇನ್ವೆಸ್ಟ್ ಮಾಡೋವಂಥ, ಡೆವಲಪ್ ಮಾಡೋವಂಥ. ಆಮೇಲೆ ಹೊಸ ಕಾನ್ಸೆಪ್ಟ್, ಇದುವರೆಗೂ ಇದು ಫಾರ್ಮ್ ಪ್ರಾಜೆಕ್ಟ್ ಮಾಡ್ತಾರೆ, ವಿಲ್ಲಾ ಪ್ಲಾಟ್ಸ್ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ವಿಲ್ಲಾ ಅಂದ್ರೆ ಕೊನೆಗಲ್ಲಿ ಏನೂ ಇಲ್ಲ. ಬಟ್ ಇದು ಭಾಳ ಸಿಸ್ಟಮೆಟಿಕ್ ಆಗಿ ಕನ್ಸೀವ್ ಮಾಡಿದ್ರೆ, ಇನ್ಕ್ಲೂಡಿಂಗ್ AE ಸೆಕ್ಯೂರಿಟಿ ಎಲ್ಲನೂ ಮಾಡಿರೋದ್ರಿಂದ ಇದು ತುಂಬ ಚೆನ್ನಾಗಿ ಇದು ಭಾಳ ಡಿಮ್ಯಾಂಡಿಗೆ ಬರುತ್ತೆ ಅಂತ ನಾನು ಅನ್ಕೊಂಡು, ಶ್ರೀನಿವಾಸ್ ಅವ್ರಿಗೆ ಮತ್ತೆ ನಾವು ಶ್ರೀನಿವಾಸ್ ದಾಸಪ್ಪ ಅವ್ರಿಗೆ, ರಾಕ್ಲೈನ್ ವೆಂಕಟೇಶ್ ಅವ್ರ ಬ್ರ್ಯಾಂಡ್ ಇದೆ, ಮತ್ತೆ ಬೇರೆ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಹಾಗಾಗಿ ಇದು ಕ್ಲಿಕ್ ಆಗೋದ್ರಲ್ಲಿ ಲಕ್ಕು ಕ್ಲಿಕ್ಕು ಎರಡೂ ಆಗುತ್ತೆ ಅಂತ ನನ್ನ ಅನಿಸುತ್ತೆ. ನಾನು ಡಾಕ್ಟರ್ BL ಚಿದಾನಂದ ಅಂತ. Please tell about this project. This project. Okay. Start with your name, sir. Yeah. I'm Dr. Bharati. I'm a scientist
I did my PhD in agriculture 40 years back. I've been working in different plant species in India and abroad. And now I'm in Bangalore for Amoeba Farms. They are the one company is able to take a farm and bring in all the technology to the farm and make higher productivity, assured productivity, whereby higher income is available. Now for this, it is possible, but then to do it in a large scale is quite impossible. But now they are able to do it by collecting different people. For example, they are getting the excellent quality of mother plant, and from there they are asking us to do a tissue culture, and the tissue culture plants are getting planted in the farm. And these plants are, when it is growing, it's able to give assured amount of income, assured amount of yield, and this is what a high tech AI technology as well as precision farming also they're practicing it. So such farms are available individually, but we cannot, if somebody wants to have a smaller farm, now there is a company like Amoeba Farms, they're able to do it at a large way, put together a cooperative farming. And this concept is not popular so far. Now they are doing not only in one place, they also keep doing every pin code. Every pin code they're going to do one projects like this, and whereby we are going to have a good farms outside Bangalore. Today in Bangalore, the level of oxygen is quite low, something like 14%, 15%, which is not sufficient for a human being, normal person to walk around. But whereas the farms what they're developing, it's away from Bangalore city, and where they have got a green belt, and when they put the plant like bamboo and other trees, they are able to increase the oxygen level to a 30%. So such places, when the investors or when the people who own the land, when they go stay there, they are getting a better oxygen, better health, and they are getting not only health, they are also getting money out of the farm what they invested.